ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಬಿಗ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಮನೆ ಮಂದಿ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿರುವಂತಹ ವಿಷಯ ನಿಮಗೆ ಗೊತ್ತಿರುತ್ತೆ. ಎಲ್ಲರ ಮನೆ ಮಂದಿ ಮನೆಗೆ ಎಂಟ್ರಿ ಕೊಟ್ಟು ಸ್ಪರ್ಧಿಗಳ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ ಅವರ ತಾಯಿ ಹಾಗೂ ತಂಗಿ ಕೂಡ ಮನೆಗೆ ಆಗಮಿಸಿದ್ರು. ಇವರು ಮನೆ ಮಂದಿಗೆ ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದೇನು, ಯಾಕಾಗಿ ಆತರ ಅವರು ಮಾತನಾಡಿದ್ರು ಎಲ್ಲವನ್ನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಮಾತಿನಿಂದಲೇ ಎಲ್ಲರನ್ನೂ ಕೂಡ ಬಾಯಿ ಮುಚ್ಚಿಸುವವರು ಚೈತ್ರಾ ಕುಂದಾಪುರ. ಹಾಗೆಯೇ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಕಡೆಯಿಂದ ಬರದ ಚೈತ್ರಾ ಕುಂದಾಪುರ ಅವರು ಮನೆಯಲ್ಲಿ ತನ್ನ ಮಾತಿನಿಂದಲೇ ಎಲ್ಲರನ್ನೂ ಕೂಡ ಸೈಲೆಂಟ್ ಮಾಡ್ತಿದ್ದಾರೆ. ಇನ್ನು ರಜತ್ ಜೊತೆ ಚೈತ್ರಾ ಕುಂದಾಪುರ ಅವರು ಜಗಳವನ್ನ ಮಾಡದ ದಿನವೇ ಇಲ್ಲ. ಇದಕ್ಕಾಗಿ ರಜತ್ ಅವರು ನಮ್ ಬಾಸ್ ಅಂತ ಚೈತ್ರಾ ಕುಂದಾಪುರ ಅವರಿಗೆ ಪ್ರತಿದಿನ ಕಾಲೆಳೆಯುತ್ತಾ ಇರ್ತಾರೆ. ಇನ್ನು ಬಿಗ್ ಬಾಸ್ ಮನೆ ಮಂದಿಯ ಎಲ್ಲರ ಫ್ಯಾಮಿಲಿ ಅವರನ್ನ ಕರೆಸಿತ್ತು. ಆದ್ರೆ ಚೈತ್ರಾ ಕುಂದಾಪುರ ಅವರ ಫ್ಯಾಮಿಲಿ ಅವರನ್ನ ಕರೆಸೋಕೆ ಮುಂಚೆ ಚೈತ್ರಾ ಕುಂದಾಪುರ ಅವರನ್ನ ಕರೆಸಿ ಮಾತನಾಡ್ತಾರೆ. ಏನಂದ್ರೆ ಅವರ ತಾಯಿಯ ಜೊತೆ ಮಾತನಾಡಿಸ್ತಾರೆ. ಅದಕ್ಕೆ ಅವರ ತಾಯಿ ಹೇಳ್ತಾರೆ, ದನ ಕರು ಹಾಕಿದೆ, ಹಾಗಾಗಿ ನಮಗೆ ಬಿಗ್ ಬಾಸ್ ಮನೆಗೆ ನಿನ್ನನ್ನ ನೋಡೋದಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಚೈತ್ರಾ ಕುಂದಾಪುರ ಅವರು ಅಲ್ಲಿಯೇ ಕಣ್ಣೀರು ಹಾಕ್ತಾರೆ. ಹೌದಾ, ಹಾಗಾದ್ರೆ ಸರಿ, ನೀನು ಆರಾಮವಾಗಿದ್ದೀಯಲ್ವಾ, ಮಾನ್ಯ ಆರಾಮವಾಗಿದ್ದಲ್ವಾ ಅಂತ ಹೇಳ್ತಾ ಚೈತ್ರಾ ಕುಂದಾಪುರ ಅವರು ಫೋನ್ ಅಲ್ಲಿ ಮಾತನಾಡ್ತಾರೆ. ನಂತರ ಫೋನ್ ಕಟ್ ಆಗುತ್ತೆ. ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿ ಚೈತ್ರಾ ಕುಂದಾಪುರ ಅವರು ಕನ್ಫೆಷನ್ ರೂಮ್ ನಿಂದ ಆಚೆ ಬಂದು ಮನೆ ಮಂದಿಗೆ ತಿಳಿಸ್ತಾರೆ, ನನ್ನ ಮನೆಯಿಂದ ಯಾರು ಕೂಡ ಬರ್ತಾ ಇಲ್ಲ, ನಮ್ಮ ಮನೆಯ ದನ ಕರು ಹಾಕಿದೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಪ್ಪ ಬರಲ್ಲ, ಅದೇ ಬಂದ್ರೆ ಅಮ್ಮ ಬರ್ಬೇಕಿತ್ತು. ಮಾತಾಡಿದ್ರೆ ಆರಾಮಿದ್ದೀರಲ್ಲ ಕೇಳಿದೆ, ಆರಾಮಿದಾರಂತೆ ಅಂತಂದು ಅಮ್ಮನ ವಾಯ್ಸ್ ಕೇಳಿದೆ ಅಲ್ಲ ಸಾಕು. ಇದಾದ ಮುಂದಿನ ದಿನ ಚೈತ್ರಾ ಕುಂದಾಪುರ ಅವರು ಎಲ್ಲರ ಫ್ಯಾಮಿಲಿಯ ಮಂದಿಯನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ನಂತರ ಚೈತ್ರಾ ಕುಂದಾಪುರ ಅವರ ಅಮ್ಮ ಹಾಗೂ ತಂಗಿ ಮಾನ್ಯ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಇದನ್ನ ನೋಡಿ ಮನೆ ಮಂದಿಗೆ ಫುಲ್ ಶಾಕ್ ಆಗುತ್ತೆ. ಚೈತ್ರಾ ಕುಂದಾಪುರ ಅವರು ಕೂಡ ಕಣ್ಣೀರು ಹಾಕ್ತಾರೆ. ಅವರಿಗೂ ಕೂಡ ಸರ್ಪ್ರೈಸ್ ಅಂತ ಅನ್ಸುತ್ತೆ. ಮತ್ತೆ ಅವರಿಬ್ಬರು ಕೂಡ ಮನೆ ಮಂದಿಯ ಹತ್ತಿರಕ್ಕೆ ಬಂದು ಒಬ್ಬರ ಬಗ್ಗೆ ಒಬ್ಬರು ಹೇಳ್ತಾರೆ, ಚೆನ್ನಾಗಿ ಆಟಗಳನ್ನ ಆಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇನ್ನು ಚೈತ್ರಾ ಕುಂದಾಪುರ ಅವರ ತಂಗಿ ಮಾನ್ಯ, ನಿಮಗೆ ನನ್ನ ಅಕ್ಕ ಬಾಸ್ ಆದ್ರೆ ನನಗೆ ನೀವೇ ಬಾಸ್ ಅಂತ ರಜತ್ ಅವರಿಗೆ ಮಾನ್ಯ ಅವರು ಹೇಳ್ತಾರೆ. ನೀವು ನಿಮಗೆ ನನ್ನ ಅಕ್ಕ ಬಾಸ್, ನನಗೆ ನೀವು ಬಾಸ್. ಇದಾದ ಬಳಿಕ ಎಲ್ಲರ ಎದುರುಗಡೆ ಚೈತ್ರಾ ಕುಂದಾಪುರ ಅವರ ತಾಯಿ ಹಾಗೂ ಮಾನ್ಯ ಹೇಳ್ತಾರೆ, ನೀವೆಲ್ಲರೂ ಕೂಡ ನನ್ನ ಮಗಳಿಗೆ ಕಳಪೆ ಕೊಟ್ಟಿರಬಹುದು, ಆದ್ರೆ ನನ್ನ ಮಗಳು ಯಾವತ್ತೂ ಕೂಡ ಕಳಪೆಯಲ್ಲ, ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾಳೆ, ನಮಗೂ ಯಾವತ್ತೂ ಕೂಡ ಅವಳು ಕಳಪೆ ಅಂತ ಅನ್ಸಿಲ್ಲ ಅಂತ ಮನೆ ಮಂದಿಗೆ ಹೇಳ್ತಾರೆ. ಅವಳು ಪಟ್ಟ ಕಷ್ಟ ಎಷ್ಟು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಇನ್ನು ಚೈತ್ರಾ ಕುಂದಾಪುರ ಅವರು ಕೂಡ ತನ್ನ ತಂಗಿ ಮಾನ್ಯ ಹಾಗೂ ಅಮ್ಮನ ಜೊತೆ ನಿಂತುಕೊಂಡು ಹೇಳ್ತಾರೆ, ತಂದೆಯ ಸಪೋರ್ಟ್ ಇಲ್ಲದೆ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಇದ್ದವರು ಹೇಗೆ ಬೆಳೆಯಬಹುದು, ಜೊತೆಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾಗ ಜವಾಬ್ದಾರಿಗಳು ಹೇಗಿರುತ್ತೆ, ನಿಮಗೆ 3 ಜನ ಹೆಣ್ಣು ಮಕ್ಕಳು ಅಲ್ವಾ ಅಂತ ಸಮಾಜ ಹೇಗೆ ಹೇಳಿಕೊಂಡು ನಗುತ್ತೆ ಅಂತ, ಹೆಣ್ಣು ಎನ್ನುವುದು ಸಮಾಜಕ್ಕೆ ಎಷ್ಟು ಮುಖ್ಯ, ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲದೆ ಹೆಣ್ಣು ಮಕ್ಕಳೇ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೇಗೆ ನಿಭಾಯಿಸಬಹುದು, ಸಮಾಜವನ್ನ ಎದುರಿಸಿಕೊಂಡು ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಗೆ ಇರಬೇಕು ಎನ್ನುವುದನ್ನ ನಮಗೆ ಜೀವನ ಕಳಿಸ್ಕೊಟ್ಬಿಟ್ಟಿದೆ ಅಂತ ಚೈತ್ರಾ ಕುಂದಾಪುರ ಅವರು ಹೇಳ್ತಾರೆ. ಇವಳು ಹುಟ್ಟಿದಾಗ ನಮಗೆ ನಿಜವಾದ ಚಾಲೆಂಜ್ ಶುರು ಆಗುತ್ತಲ್ಲ ಫ್ಯಾಮಿಲಿಲಿ, ಗಂಡು ಮಗು ಇಲ್ಲ ಅಂತ. 3ನೇದು ಹೆಣ್ಣಾಯ್ತು, ಅಪ್ಪ ಅಮ್ಮಂಗೆ ಹೆಣ್ಣಕ್ಕೆ ಬೆಂಕಿ ಇಡಕ್ಕೂ ಇವ್ರ ಮನೇಲಿ ಗಂಡು ದಿಕ್ಕಿಲ್ಲ ಅನ್ನೋ ಥರದ ಮಾತುಗಳನ್ನು ಕೇಳಿಸ್ತೇವೆ. ಇವಳಿಗೆ ಮಾನ್ಯ ಅಂತ ನಾವು ಹೆಸರಿಟ್ಟಿದ್ದೆ 3ನೇ ಹೆಣ್ಮಗು, ಹೆಣ್ಮಕ್ಳಿಗೆ ಮಾನ್ಯತೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅವಳು ಎಲ್ಲ ಹೋದ್ರೂ ಅವಳ ಹೆಸರಿನ ಜೊತೆ ಮಾನ್ಯತೆ ಸಿಗಬೇಕು ಅಂತ ಅವಳಿಗೆ ಮಾನ್ಯ ಅಂತ ಹೆಸರಿಟ್ಟು. ನಮ್ಮ ಥರ 90s ಹುಟ್ಟಿರೋ ಯಾರೆಲ್ಲ 90ರ ದಶಕದಲ್ಲಿ ಹುಟ್ಟಿದ್ದೀವಿ, ನಾವೆಲ್ಲ ಯಾರದೆಲ್ಲ ಫ್ಯಾಮಿಲಿಯಲ್ಲಿ 2 ಹೆಣ್ಮಕ್ಳಿದ್ದೀವಿ, 3 ಹೆಣ್ಮಕ್ಳಿದ್ದೀವಿ, 4 ಹೆಣ್ಮಕ್ಳಿದ್ದೀವಿ, ಅವರೆಲ್ಲರ ಫ್ಯಾಮಿಲಿ ಖಂಡಿತ ಇಂಥದ್ದೊಂದು ಮಾತು ಕೇಳಿರುತ್ತೆ, ಗಂಡು ಮಕ್ಕಳಿಲ್ಲ.
ಇನ್ನು ನನಗೆ ಬಹಳ ಗರ್ವ ಇದೆ. ಸಮಾಜದಲ್ಲಿ ಇರುವಂತಹ ಕೆಲವೊಂದು ಕೆಟ್ಟ ಮನಸ್ಥಿತಿಗಳನ್ನ ಹೇಗೆ ಬಗ್ಗು ಬಡಿಯಬಹುದು ಎನ್ನುವುದನ್ನ ನಾನು ಕಲಿತೆ ಅಂತ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ. ನನ್ನನ್ನು ಗಂಡು ಮಗನಾಗಿ ನನ್ನ ತಾಯಿ ಬೆಳೆಸಿದ್ದಾರೆ. ಇದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಅಂತ ಚೈತ್ರ ಕುಂದಾಪುರ ಅವರು ತನ್ನ ತಾಯಿಯನ್ನ ಹೊಗಳ್ತಾರೆ. ಹೀಗೆ ಚೈತ್ರ ಕುಂದಾಪುರ ಅವರು ತನ್ನ ಫ್ಯಾಮಿಲಿ ಬಂದ ಖುಷಿಯಲ್ಲಿ ಮನೆಯನ್ನ ತೋರಿಸ್ತಾ ಖುಷಿಯಾಗಿ ಇಡ್ತಾರೆ. ಚೈತ್ರ ಕುಂದಾಪುರ ಅವರ ತಾಯಿ ಹಾಗೂ ತಂಗಿ ಮಾನ್ಯ ಕೆಲವೊಂದು ಚೈತ್ರ ಕುಂದಾಪುರ ಅವರಿಗೆ ಟಿಪ್ಸ್ ಅನ್ನ ಕೊಡ್ತಾರೆ. ಅವೆಲ್ಲವನ್ನೂ ಕೂಡ ಚೈತ್ರ ಕುಂದಾಪುರ ಅವರು ಸ್ವೀಕರಿಸ್ತಾರೆ. ವೀಕ್ಷಕರೇ, ನಿಮಗೆ ಇದರ ಬಗ್ಗೆ ಏನನ್ಸುತ್ತೆ? ಚೈತ್ರ ಕುಂದಾಪುರ ಅವರ ಫ್ಯಾಮಿಲಿಯನ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.